ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇಲ್ಲ. ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರೋದು ಇವತ್ತು ತೊಗಲಕ್ ದರ್ಬಾರ್ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನೆನ್ನೆ ದಿವಸ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸುಮಾರು 13 ಬಜೆಟನ್ನು ಮಂಡಿಸಿದಂಥ ಅನುಭವ ಇರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಈಗ ಅವರು ಹಿಜಾಬ್ ಸರ್ಕಾರಿ ಆದೇಶವನ್ನು ವಾಪಸ್ ಪಡೆಯುತ್ತೆ ಅಂತೇಳಿ ಹೇಳಿ ಒಂದು ವರ್ಗದ ಒಂದು ಕೋಮಿನ ಜನರನ್ನು ಓಲೈಸೋಕ್ಕೋಸ್ಕರ ತುಷ್ಟೀಕರಣ ಮಾಡಲು ಅದನ್ನು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ. ಆಯಿತು, ನೀವು ಹಿಜಾಬ್ ಅವ್ರು ಇನ್ನೊಂದು ಹೇಳಿದ್ರೆ ಸಿದ್ದರಾಮಯ್ಯರು, ಊಟ ನಮ್ಮ ಹಕ್ಕು, ಬಟ್ಟೆ ನಮ್ಮ ಹಕ್ಕು. ನಿಜ, ನಿಮ್ಮ ಹಕ್ಕು ಒಪ್ಕೊಳ್ತೀವಿ. ಯಾರ್ಯಾರಿಗೆ ಯಾವುದು ಊಟ ಬೇಕೋ ಊಟ ಮಾಡ್ತಾರೆ. ಬಟ್ಟೆ ಹಾಕೋದು ಪಂಚೆ ಹಾಕ್ಬೇಕು, ಪ್ಯಾಂಟ್ ಹಾಕ್ಬೇಕು, ಚಡ್ಡಿ ಹಾಕ್ಬೇಕು, ಆ ಟವಲ್, ಅದು ಅವರವ್ರ ಹಕ್ಕು. ಆದರೆ ಇಲ್ಲಿ ಕಾಲೇಜು ಒಂದು LKG UKGಯಿಂದ ಪ್ರಾರಂಭ ಆದರೆ ಕಾಲೇಜ್ವರೆಗೂ ಸಮವಸ್ತ್ರಗಳು. ಈ ಹಿಂದೆ 2021ರಲ್ಲಿ ಉಡುಪಿಯ ಸರ್ಕಾರಿ ಕಾಲೇಜಿನ PU ಕಾಲೇಜಿನಲ್ಲಿ 6 ಜನ ವಿದ್ಯಾರ್ಥಿನಿಯರು ಹಿಜಾಬ್ ವಿವಾದ ಕಿಡಿ ಇಡೀ ರಾಜ್ಯದಲ್ಲಿ ದೊಡ್ಡ ಘಟನೆಗಳು ನಡೆದು, ಒಂದು ಕಡೆ ನಮ್ಮ ಹಿಂದೂ ಯುವತಿಯರು ಕೇಸಿ ಟವಲಕ್ಕೆ ಮುಂದರು. ಅವರಿಗೆ ಅವಕಾಶ ಕೊಟ್ಟರೆ ನಮಗೆ ಕೊಡಿ. 2022ರಲ್ಲಿ ರಾಜ್ಯ ಸರ್ಕಾರ ಸಮವಸ್ತ್ರ ಧರಿಸಿಕೊಂಡು ಹೋಗ ಶಾಲಾ ಕಾಲೇಜಿಗೆ ಬರುವ ಮುನ್ನ ನೀವು ರೋಡಲ್ಲಿ ಹೊರಗಡೆ ಹಿಜಾಬ್ ಬರೋಕ್ಕೆ ಅಲ್ರಿ, ಒಳಗಡೆ ಬರುವಾಗ ಕಡ್ಡಾಯವಾಗಿ ಸಮವಸ್ತ್ರ ಧರಿಸ್ಬೇಕಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿತು. ಈ ರಾಜ್ಯ ಸರ್ಕಾರ ಆದೇಶವನ್ನು ಕೆಲವು ವಿದ್ಯಾರ್ಥಿನಿಯರು, ಕೆಲವು ಸಂಘಟನೆಗಳು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಸಹ ರಾಜ್ಯ ಸರ್ಕಾರದ ನಿಲುವು ಸರಿ ಅಂತೇಳಿ ಆದೇಶ ಮಾಡ್ತು. ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲಿ ದ್ವಿಸದಸ್ಯದ ಪೀಠ ಸ್ವಲ್ಪ ಗೊಂದಲದಿಂದ ಸಾಂವಿಧಾನಿಕ ಪೀಠಕ್ಕೆ ಅಥವಾ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡಬೇಕಂತೇಳಿ ಇನ್ನೂ ಪೀಠ ರಚನೆ ಆಗಿಲ್ಲ. ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ. ಸಿದ್ದರಾಮಯ್ಯನವರು ಕಾನೂನು ತಜ್ಞರು, ಸ್ವತಃ ಕಾನೂನು ಪದವಿ ಪಡೆದಿದ್ದಾರೆ, 13 ಬಜೆಟ್ ಮಂಡಿಸಿದವರು. ನೀವು ಕೇವಲ ಒಂದು ವರ್ಗದ ಏನಾಗಿದೆ, ರಾಜನ ವಿರುದ್ಧ ದಂಗೆ ಹೇಳ್ತಾರೆ ಜನ ಆಡಳಿತಗಳಲ್ಲಿ, ರಾಜರ ಆಡಳಿತದಲ್ಲಿ. ಈ ದಂಗೆಯಿಂದ ಹೊರಬರೋದಕ್ಕೋಸ್ಕರ ಇದನ್ನು ವಿಷಯಾಂತರ ಮಾಡೋದು. ಯಾಕಂದರೆ ಭೀಕರ ಬರಗಾಲ, ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಜನ ಕೆಲವು ಕಡೆ 223 ತಾಲೂಕು ಬರಗಾಲ ಘೋಷಣೆ ಮಾಡಿದ್ರಿ. ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ನಿನ್ನೆ ದಿವಸ ಹಿಜಾಬ್ ವಿಷಯವನ್ನು ಎಳೆದು ತಂದಿದ್ದಾರೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯನವರೇ, ಸರ್ಕಾರ ಆದೇಶ ವಾಪಸ್ ಪಡ್ತೀವಿ ಅಂತ ಹೇಳ್ತಿರಲಿಲ್ಲ, ಯಾರೋ ಕೆಲವರು ಸ್ವಾಗತ ಮಾಡಬಹುದು. ಆದರೆ ಈ ನಾಡಿನ 6.5 ಕೋಟಿ ಜನರ ಮುಖ್ಯಮಂತ್ರಿಗಳು ನೀವು. ಒಂದು ವರ್ಗದ ಮುಖ್ಯಮಂತ್ರಿಗಳಲ್ಲ, ಒಂದು ವರ್ಗದ ಸರ್ಕಾರ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಹಿಜಾಬ್ ವಾಪಸ್ ಪಡೆದದ್ದೇ ಆದರೆ ಕೇಸರಿ ಟವಲನ್ನು ನಮ್ಮ ವಿದ್ಯಾರ್ಥಿನಿಯರು ಹಾಕೊಂಡು ಬರ್ತಾರೆ. ಇದು ಶತಸಿದ್ಧ. ಇದನ್ನು ಸರ್ಕಾರ ಆದೇಶ ಮಾಡಿರಿ. ಹಿಜಾಬ್ ವಾಪಸ್ ತಗಂದ್ರೆ ಮತ್ತು ಕೇಸರಿ ತಪ್ಪೇನಿದೆ? ಕುಂಕುಮ ಹಚ್ಚಲ್ಲ ಅಂತೀರಿ, ಪೇಟ ಹಾಕಲ್ಲ ಅಂತ ಹೇಳ್ತೀರಿ, ಕೇಸರಿ ಟವಲ್ ಹಾಕಲ್ಲ ಅಂತ ಹೇಳ್ತೀರಿ, ಮುಸ್ಲಿಂ ಟೋಪಿ ಹಾಕ್ಯಂತೀರಿ. ನಾವು ಮುಸಲ್ಮಾನರನ್ನ ಟೀಕೆ ಮಾಡಿ ಅಲ್ಪಸಂಖ್ಯಾತ ಟೀಕೆ ಮಾಡಲ್ಲ. ಯಾರು ದುಷ್ಟಶಕ್ತಿಗಳು, ದೇಶದ್ರೋಹಿಗಳು
ಅಂಥವ್ರನ್ನಷ್ಟೇ ಭಾರತ್ ಮಾತೆಗೆ ಜೈನನ್ನ ನಾವು ಸ್ವಾಗತ ಮಾಡ್ತೀವಿ. ಪಾಕಿಸ್ತಾನ ಜಿಂದಾಬಾದನ್ನು ನಾವು ಖಂಡಿಸ್ತೀವಿ, ಟೀಕೆ ಮಾಡ್ತೀವಿ. ನಾವು ಹೇಳ್ತಾ ಇದೀವಿ, ನೀವೇನಾದರೂ ಸರ್ಕಾರಿ ಆದೇಶ ಹಿಂಪಡೆದ್ರೆ ಇನ್ನು ಸುಪ್ರೀಂ ಕೋರ್ಟಲ್ಲಿದೆ, ಕಾನೂನು ಉಲ್ಲಂಘನೆ ಆಗುತ್ತೆ. ನೀವು ಹಿಂಪಡೆದೇ ಆದರೆ ಕೇಸರಿ ಮಯ ಆಗುತ್ತೆ. ಕೇಸರಿ ಟವಲ್ ಹಾಕ್ಕೊಂಬರಕ್ಕೆ ನಾವು ಕರೆ ಕೊಡ್ತೀವಿ. ಇಲ್ಲಿ ಸಂಘರ್ಷ ಆದರೆ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಕಾರಣ ಅಲ್ಲ, ಅಥವಾ ನಮ್ಮ ಸಂಘಟನೆಗಳ ಕಾರಣ ಅಲ್ಲ. ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ವಾಪಸ್ ಪಡೆದತ್ತೆ ಆದರೆ ಹಿಜಾಬ್ ಕೇಸರಿ ಟವಲ್ ಹಾಕ್ಕೊಂಬರಕ್ಕೆ, ಕೇಸರಿ ವಸ್ತ್ರ ಧರಿಸುವುದಕ್ಕೆ ನೀವು ಸರ್ಕಾರಿ ಆದೇಶವನ್ನು ಮಾಡಬೇಕು. ವಿಷಯಾಂತರ ಮಾಡೋಕ್ಕೋಸ್ಕರ ಹಿಜಾಬ್ ಹೇಳ್ತಂದಿಲ್ಲ. ಯಾಕೆ ಸುಪ್ರೀಂ ಕೋರ್ಟಲ್ಲಿ ನೀವು ಗೊತ್ತಿಲ್ವಾ? 2021-22 ಎಷ್ಟು ಸಂಘರ್ಷಗಳದು. ಇವತ್ತೇನಾದರೂ ರಾಜ್ಯದಲ್ಲಿ ಕೋಮುಗಲಭೆಗಳಾದರೆ ಕಾಂಗ್ರೆಸ್ ಆಡಳಿತ ವೈಫಲ್ಯ ಕಾರಣ. ಇವತ್ತು ಬೇಕಷ್ಟು ವಿಷಯಗಳಿದ್ದಾವೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ. ರಾಜ್ಯದಲ್ಲಿ ಇವರು ಕೊಟ್ಟ ಭರವಸೆಗಳಾಗಿ ಉಳಿದಿದೆ. ಇನ್ನು ಯುವನಿಧಿ ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ. ಅದು IC ಒಳಗೆ ಹೊರಡಾಗಿದೆ ಯುವನಿಧಿ. ಯಾವ ನಿಮ್ಮ ಯೋಜನೆಗಳು ಸಕ್ಸಸ್ ಆಗಿದೆ? ಕೊಟ್ಟ ಭರವಸೆಗಳಂತ ಹೇಳ್ತಿರಲ್ಲ. ನಾನು ಕೇಳ್ತೀನಿ, ಯಾವ ಭರವಸೆ ಯಶಸ್ವಿಯಾಗಿದೆ? ಯಾವ ನಾನು ಒಂದು ನಿಮಿಷ ಹೇಳ್ತೀನಿ. ಭರವಸೆ ಆಗುಳಿದಿದೆ. ಇದನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಹಿಜಾಬ್ ವಿಚಾರ ಹೇಳ್ತಂದ್ರಿ. ಮೊನ್ನೆ ಹುಬ್ಳಿಲಿ ಏನು ಮಾಡಿರಿ ನೀವು? ಮೌಲ್ಯಗಳ ಸಮೇಶ 10,000 ಕೋಟಿ ಹೇಳಿದ್ರಿ. ನಿಮ್ಮ ಜಮೀರ್ ಅಹಮದ್ ಏನು ಹೇಳಿದ್ರು? ನಾನು ಕ್ಷಮೆಯಾಚನೆ ಮಾಡಲ್ಲ. ತೆಲಂಗಾಣದಲ್ಲಿ ಕರ್ನಾಟಕ ಸಾಂವಿಧಾನಿಕ ಪೀಠದ ಹುದ್ದೆ ಅದು ಧರ್ಮಲೇಪನ ಹೆಚ್ಚಿರಲ್ಲ, ಅದನ್ನು ನೀವು ಸಮರ್ಥನೆ ಮಾಡ್ಕೋತೀರಿ. ಜಮೀರ್ ಅಹಮದ್ ಕ್ಷಮೆ ಕೇಳಲಿಲ್ಲ. ಜಮೀರ್ ಅಹಮದನ್ನು ವಿಧಾನಸೌಧ ಒಳಗಡೆ ಹೋಗಿ ಬಿಡಬಾರ್ದು. ಇದ್ರ ಜೊತೆಗೆ ಮೈಸೂರಲ್ಲಿರ್ತಕ್ಕಂಥ ಮೈಸೂರು ಮಹಾರಾಜರ ನೆಲದಲ್ಲಿ ನಿಮ್ಮ ಶಾಸಕರು, ನಿಮ್ಮ ಸಚಿವರುಗಳು ಟಿಪ್ಪು ಸುಲ್ತಾನ್ ಹೆಸರಿಡ್ಬೇಕಂತ ಹೇಳಿದರು. ಯಾಕೆ ಮೈಸೂರು ಮಹಾರಾಜರು ಕಾಣಲಿಲ್ವಾ? ಕನ್ನಂಬಾಡಿ KRS ಕಟ್ಟಿದ್ದು ಯಾರು? ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟದ್ದು ಯಾರು? ಮೈಸೂರು ಮಹಾರಾಜರು ಮತ್ತು ಸುತ್ತೂರು ಸ್ವಾಮಿಗಳು ಇಲ್ಲಿ ಅವ್ರ ಹೆಸರಿಡ್ರಿ. ಅಲ್ಲಿ ಟಿಪ್ಪು ಸುಲ್ತಾನ್ ತರ್ತೀರಿ. ಸುತ್ತೂರು ಶ್ರೀಗಳ ಕೊಡುಗೆ ಅನ್ನ ನೋಡಿ, ಶೈಕ್ಷಣಿಕವಾಗಿ ಬಹಳಷ್ಟು ಕೊಡುಗೆಗಳು ಕೊಡ್ತಾರೆ. ನಾನು ನಮ್ದು ಒತ್ತಾಯ ಮೈಸೂರು ಮಹಾರಾಜರದೇ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಮೈಸೂರು ಮಹಾರಾಜ ಹೆಸರು ಅಂತ ಹೇಳಿದೀವಲ್ಲ, ನಾವೇನು ಬೇರೆ ಹೇಳಿದೀವ? ನಿಮಗೆ ಟಿಪ್ಪು ಸುಲ್ತಾನ್ ಕಣ್ಣಿಗೆ ಕಾಣ್ತಾರೆ. ನಿಮ್ಮ ಮಾದೇವಪ್ಪನವ್ರ ಮೊನ್ನೆ ಉಸ್ತುವಾರಿ ಸಚಿವರು, ಅವರು ತಪ್ಪೇನಿದೆ ಅಂತ ಕೇಳ್ತಾರೆ. ಮಾದೇವಪ್ಪನವರು, ನಿಮ್ಮ ಸಚಿವರು, ಶಾಸಕರು ಅಸೆಂಬ್ಲಿ ಒಳಗಡೆ ಟಿಪ್ಪು ಸುಲ್ತಾನ್ ಹೆಸರಿಡ್ಬೋದು ಅಂತೇಳಿ ಈ ರೀತಿ ಟಿಪ್ಪುವಿನ ಸಾಮ್ರಾಜ್ಯ ಮಾಡಕ್ಕೆ ಹೊರಟಿದ್ರೆ 10,000 ಕೋಟಿ ಸಿದ್ದರಾಮಯ್ಯವ್ರು ಹೇಳ್ತಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಹಿಂದೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ, ಟಿಪ್ಪು ಜಯಂತಿ ಆಚರಣೆ ಮಾಡಿ ಸುಮಾರು 35-40 ಜನ ಹಿಂದೂ ಯುವಕರ ಹತ್ಯೆ ಆಯಿತು, ಕಗ್ಗೊಲೆ ಆಯಿತು. ಇದಕ್ಕೆ ಸರ್ಕಾರ ನೇರ ಹೊಣೆಯಾಗುತ್ತೆ. ಯಾವುದೇ ಕಾರಣಕ್ಕೆ ಸರ್ಕಾರಿ ಆದೇಶ ವಾಪಸ್ ಪಡಿಬಾರ್ದು. ಸುಪ್ರೀಂ ಕೋರ್ಟ್ ಇಲ್ಲದೆ ಈ ಕಾನೂನು ವಿರುದ್ಧವಾಗಿ ಒಬ್ಬ ಕಾನೂನು ತಜ್ಞರಾಗಿ ನೀವು ಇದರಲ್ಲಿ ಒಂದು ವರ್ಗದ ಮತಗಳಿಗೋಸ್ಕರ, ಓಲೈಗೋಸ್ಕರ ಇಂಥ ಹೇಳಿಕೆಗಳನ್ನು ತಾವು ಕೊಡ್ತಾ ಇದ್ರಿ. ನಾವು ಖಂಡಿಸ್ತೀವಿ. ಇದು ಇನ್ನೇನಾದರೂ ಹಿಜಾಬ್ ವಾಪಸ್ ಪಡೆದ್ರೆ ಕೇಸರಿ ಟವಲ್ ವಸ್ತ್ರಗಳನ್ನ ಧರಿಸ್ಕೊಂಡೋದಕ್ಕೆ ಸರ್ಕಾರಿ ಆದೇಶ ಮಾಡೋಕ್ಕೂ ಇಲ್ಲ, ನಾವು ಕರೆ ಕೊಡ್ತೀವಿ. ತಕ್ಷಣ ನಾಡಿನ ಮುಖ್ಯಮಂತ್ರಿಗಳು ಈ ನಾಡಿನ ಜ್ವಲಂತ ಸಮಸ್ಯೆಗಳಿದೆ, ಅದಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಂತ ಹೇಳ್ಬೇಡ್ರಿ. ಟಿಪ್ಪು ಸುಲ್ತಾನ್ ಆಡಳಿತ, ಗಜನಿ ಮಹಮ್ಮದ್ ಆಡಳಿತ, ಬಾಬರ್ ಆಡಳಿತ, ಔರಂಗಜೇಬ್ ಆಡಳಿತ ಇಲ್ಲಿ ನಡೆಸ್ತಾರಂತ ಹೇಳ್ಬೇಕಾಗತ್ತೆ. ಹಿಂದೂಗಳ ವೀರ ಸಾವರ್ಕರ್ ಫೋಟೋ ಹಾಕ್ಕೊಂಡ್ರೆ ಅಲ್ಲಿ ಯಾಕೆ ಹಾಕಿದ್ರು ಫ್ಲಕ್ಸ್ ಅಂತ ಹೇಳ್ತೀರಿ. ಬೆಳಗಾಂ ಅಧಿವೇಶನದಲ್ಲಿ ನಿಮ್ಮ ಖರ್ಗೆ, ಪ್ರಿಯಾಂಕ ಖರ್ಗೆ, ಅನೇಕ ಶಾಸಕರು ವೀರ ಸಾವರ್ಕರ್ ಫೋಟೋ ತೆಗೆದು ನೆಹರು ಫೋಟೋ ಹಾಕಿ. ಏನ್ರಿ ಇದು? ನಿಮ್ಮ ಸರ್ಕಾರ ಬಂದಾಗಿಂದ ಇದೇನಾ? ಈಗ ಟಿಪ್ಪು ಸುಲ್ತಾನ್ ಫೋಟೋ ಹಾಕ್ಬೇಕಾಯ್ತಾ?
ಈ ದೇಶವನ್ನು ಲೂಟಿ ಹೊಡೆದ ಗಜನಿ ಮಾಮೂಲು ಫೋಟೋ ಹಾಕ್ಬೇಕಾಯ್ತಾ? ಈ ರೀತಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಲ್ಲ, ಇದು ಟಿಪ್ಪು ಸುಲ್ತಾನ್ ಆಡಳಿತ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸರ್ಕಾರ ಆದೇಶ ವಾಪಸ್ ಪಡಿಬಾರ್ದು. ವಾಪಸ್ ಪಡೆದಿದ್ದೆ ಆದರೆ ದೊಡ್ಡ ಹೋರಾಟ ಆಗುತ್ತೆ. ಇಲ್ಲ ಕೇಸರಿ ವಸ್ತ್ರ ತರೋದಕ್ಕೆ ಅವಕಾಶ ಮಾಡಿಕೊಡೋಕೆ ಶಾಲೆಗಳಲ್ಲಿ ನಾನು ಸಿದ್ದರಾಮಯ್ಯ ಕೇಳ್ತೀನಿ, ಆಯ್ತು ರೀ, ನೀವು ಯಾರಾದ್ರೂ ದುಡ್ಡಿದ್ದರೆ ಪ್ಯಾಂಟ್ ಸೂಟ್ ಹಾಕ್ಯಂದು ಬೂಟ್ ಹಾಕ್ಯಂದು ಹೋಗ್ಬೋದು, ಅಥವಾ ಐಷಾರಾಮಿ ಬಟ್ಟೆ ಹಾಕ್ಯಂದು ಹೋಗ್ಬೋದು. ಶಾಲೆಯಲ್ಲಿ ಮಕ್ಕಳಿಗೆ ತಾರತಮ್ಯ ಇರಬಾರ್ದು ಅಂತೇಳಿ ಉಳ್ಳವರ ಮಕ್ಕಳು ಅಂದ ಚಂದದ ಬಣ್ಣ ಬಣ್ಣದ ಉಡುಗೆಗಳನ್ನು ಹಾಕ್ಕೊಂಡು ಹೋಗ್ತಾರೆ. ಲಕ್ಷಾಂತರ ಬೆಲೆ ಭಾಳ ಉಡುಗೆಗಳು. ಆದರೆ ಬಡವನ ಮಕ್ಕಳು ಅವ್ರು ನೋಡಿ ಅವ್ರಿಗೆಲ್ಲ ಒಂದು ಕಡೆ ಶಿಕ್ಷಣದಲ್ಲಿ ಮನಸ್ಥಿತಿ ಕುಗ್ಗುತ್ತೆ. ಇದನ್ನು ಸರಿಪಡಿಸಲು ಸಮವಸ್ತ್ರ ಉದ್ದೇಶ ಏನು? ತಾರತಮ್ಯ ಇರಬಾರ್ದು. ಹಂಗಾರೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸು ಯಾಕೆ ವೈಟ್ ಬಟ್ಟೆ ಹಾಕ್ಯಂತಾರೆ, ಎಪ್ರನ್ ಜೋಡಿ ತೋರಿಸ್ಕೊಂಡು ಹಾಕ್ಯಂದು ಹೋಗ್ತಾರೆ. ಆಶಾ ಕಾರ್ಯಕರ್ತೆಯರು ಅವರು ಸಮವಸ್ತ್ರ ಧರಿಸ್ಕೊಂಡು ಹೋಗ್ತಾರೆ. ಅಂಗನವಾಡಿ ಕಾರ್ಯಕರ್ತರು ಸಮವಸ್ತ್ರ ಧರಿಸ್ಕೊಂಡು ಹೋಗ್ತಾರೆ. ಶಾಲಾ ಮಕ್ಕಳು ಸಮವಸ್ತ್ರ ಧರಿಸಿದ ತಪ್ಪ? ಇದನ್ನು ವಾಪಸ್ ಪಡಿಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಿವರೆಗೂ ಜಮೀರ್ ಅಹಮದನ್ನು ಎಡಕ್ಕೆ ಬಲಕ್ಕೆ ಇಟ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಈ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ಬಹುಶಃ ಜಮೀರ್ ಅಹಮದ್ ಅಂತ ಮತಾಂಧರಿಂದ ಈ ಸರ್ಕಾರ ಪತನ ಆಗ್ಬೋದು. ನೋಡಿ, ಡೆಲ್ಲಿಗೆ ಹೋದಾಗ ಈ ರಾಜ್ಯದ ಮುಖ್ಯಮಂತ್ರಿ ಖಾಸಗಿ ಫ್ಲೈಟ್ನಲ್ಲಿ ಹೋಗಿದ್ದಾರೆ. ತುರ್ತು ಪರಿಸ್ಥಿತಿ, ತುರ್ತು ಎಮರ್ಜೆನ್ಸಿದ ಮಾತ್ರ ಖಾಸಗಿ ಫ್ಲೈಟ್ಗಳು. ಆಯಿತು, ಸಿದ್ದರಾಮಯ್ಯನವರೇ ಬರಗಾಲಕ್ಕೆ ನಿಮಗೆ ಕೂಡ ಕಾರಣ ಇಲ್ಲ, ಬೇರೆ ಬೇರೆ ಮೋಜು ಮಸ್ತಿಗಿದೆ. ನಿಮಗೆ ಜಮೀರ್ ಅಹಮದ್ ಆ ವಿಡಿಯೋವನ್ನು ಎಷ್ಟು ವೈಭವೀಕರಿಸಿ, ಒಂದು ರೀತಿ ಚಿತ್ರನಟರಂತೆ, ಚಿತ್ರನಟಲ್ಲ ಖಳನಟರಂತೆ, ಖಳನಟನ ಪಾತ್ರದಲ್ಲಿ ಕಾಣಿಸ್ಕೊಂಡು ಅದನ್ನು ರೀಲ್ಸ್ ಮಾಡಿ ವೈಭವೀಕರಿಸಿದ್ರಲ್ಲ, ಎಲ್ಲಿವರೆಗೂ ನಿಮ್ಮ ಜಮೀರ್ ಅಹಮದ್ ಟಿಪ್ಪುಜೆ ಇವ್ರ ತಲೆ ತುಂಬದೇ ಇದು. ಅದಕ್ಕೋಸ್ಕರ ಈ ಸರ್ಕಾರ ಭಾಳ ದಿವಸ ಉಳಿಯಲ್ಲ. ಜನ ಕ್ರಾಂತಿ ಹೇಳ್ತಾರೆ, ಈ ಜನನೇ ಸರ್ಕಾರ ತೆಗಿತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.